ಕೋಟಿಗೊಬ್ಬ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ ಕೋಟಿಗೊಬ್ಬ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಮಹಾಜನಗಳೇ, ನಮ್ಮ ಕುಮಾರಣ್ಣನವರು ಯಾಕೋ ಮೊನ್ನೆಯಿಂದ ಸಿಕ್ಕಾಬಟ್ಟಿ ರೊಚ್ಚಿಗೆದ್ಬಿಟ್ಟಾರಿದ್ರಿಪ್ಪ. ಅವ್ರ ಹತ್ರ ಯಾರು ಹೋದ್ರೂ ಅವ್ರಿಗೆ ಗುರ್ರ ಅನ್ನಕತ್ತಂತ ನಮ್ಮ ಕುಮಾರಣ್ಣ. ಅದಕ್ಕೆ ಅವ್ರ ಸಮಸ್ಯೆ ಏನು ಅಂತ ಇಲ್ಲಿ ತಿಳ್ಕೊಂಬರೋಣ ಕೇಳ್ಕೊಂಬರೋಣ ಬನ್ರಿಪ್ಪ. ಕುಮಾರಣ್ಣ, ಏನ್ರಿಪ್ಪ ಸಮಾಚಾರ? ಈ ವರ್ಷ ನಮಗೆ ಕಳೆದ ಬೇಸಿಗೆ ನೀರು ಕೊಡ್ಲಿಲ್ಲ. ನಿಮ್ಗ ಅಂದ್ರೆ ಯಾರಿಗೆ? ರೈತರಿಗೆ. ಓಕೆ. ಆಯಮ್ಮ ಲೆಟರ್ ಬರೀತಾಳೆ ಸುಪ್ರೀಂ ಕೋರ್ಟ್ಗೆ. ಆಯಮ್ಮ ಅಂದ್ರೆ ಯಾರ್ರಿ? ತಮಿಳುನಾಡಿನ ಅಮ್ಮ ಜಯಮ್ಮ. ಓಕೆ. ಬೇಸಿಗೆನಲ್ಲಿ ಇವರು ಬರೀ 4 TMC ನೀರು ಉಪಯೋಗ ಮಾಡ್ಕೋಬೇಕಾಗಿತ್ತು. 26 TMC ನೀರನ್ನ ಬೇಸಿಗೆನಲ್ಲಿ ರೈತರಿಗೆ ಬೆಳೆಗೆ ನೀರು ಕೊಟ್ಟರು ಅಂತ ಹೇಳಿ ಸುಳ್ಳು ದಾಖಲೆ ಕೊಟ್ಟಿದ್ದಾರೆ. ಅಯ್ಯ ರಾಮ ರಾಮ, ಅಲ್ರಿ ಮತ್ತ ಅವರು ಹಂಗೆಲ್ಲ ಮಾಡಿದ್ರ ಈ ಸರ್ಕಾರ ಏನ್ ಮಾಡಕತ್ತದ್ರಿ? ಕಣ್ಮುಚ್ಕೊಂಡ್ ಕುಂತೇನ್ರಿ ಇದು? ಇವ್ರ ಏನಾರ ಮಾಡ್ಬೇಕು ಬೇಡ್ರಿ, ಅವ್ರಿಗೆ ಏನಾರ ಪ್ರತಿಕ್ರಿಯೆ ಕೊಡ್ಬೇಕು ಬೇಡ ಅವ್ರು? ಈ ಸರ್ಕಾರ ಏನ್ ಮಾಡ್ಕೊಂಡು ಕೂತದ ನಮಗೇನ್ ಗೊತ್ತಿದೆ? ಅಯ್ಯೋ ಕೃಷ್ಣ ಪರಮಾತ್ಮ, ಯಾಕ್ರಿ ಕುಮಾರಣ್ಣ ಸರ್ಕಾರದ ಮೇಲೆ ನೀವು ಹಿಂಗ ಹಿಗ್ಗಮುಗ್ಗ ರೊಚ್ಚಿಗೆಳಕತ್ತೀರಿ? ಏನಾತ್ರಿಪ್ಪ ನಿಮಗ? ಅಲ್ಲಿ ಅವನೊಬ್ಬನ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವನ ಹಾಕೊಂಡವ್ರೆ. ಅಲ್ಲೇ ಯಾಕ್ರಿಪ್ಪ? ಅವ್ರ ಪವರ್ಫುಲ್ ಮಿನಿಸ್ಟರ್ ರೀ ಅವರು. ಆಯ್ತು, ಮುಂದೆ ಹೇಳ್ರಿಪ್ಪ. ಅವ್ರಿಗೆ ರೈತರ ಕಷ್ಟ ಏನ್ ಗೊತ್ತಿದೆ? ನೀರಾವರಿ ಬಗ್ಗೆ ಏನ್ ಗೊತ್ತಿದೆ ಅವ್ರಿಗೆ? ಅಲ್ರಿ, ಅವ್ರಿಗೆ ಏನು ಗೊತ್ತಿಲ್ಲ ಅಂತಂದ್ರ ಮತ್ತ ಅವ್ರನ್ನ ಯಾಕ್ರಿಪ್ಪ ಸಚಿವರನ್ನ ಮಾಡ್ತೀವಿ ಸರ್ಕಾರ? ಗೊತ್ತಿದ್ದವ್ರನ್ನ ಮಾಡ್ಬೇಕು ಬೇಡ ಸಚಿವರನ್ನ? ಅಂತವ್ರನ್ನೆಲ್ಲ ಉಸ್ತುವಾರಿ ಸಚಿವರನ್ನ ಮಾಡ್ಕೊಂಡು ಇವತ್ತು ನಿಮಗೆ ಒಂದು ತೊಟ್ಟು ನೀರು ಕೊಡೋದಿಲ್ಲ ನಾವು ಅಂತ ಹೇಳಿ ತಮಿಳುನಾಡು ನೀರು ಹರಿಸೋದಕ್ಕೆ ಇವ್ರನ್ನ ಉಸ್ತುವಾರಿ ಸಚಿವರು ಮಾಡಿದೀವ. ಅಯ್ಯಯ್ಯಪ್ಪ, ಹಿಂಗೆಲ್ಲ ಆಗ್ಲಿಕ್ಕತ್ತದನ್ರಿಪ್ಪ ಇದು. ತಡೀರಿಪ್ಪ, ಇದನ್ನ ಹಿಂಗ ಬಿಟ್ರೆ ಎಡವಟ್ಟಾಕೈತಿ. ತಡೀರಿಪ್ಪ, ಇಲ್ಲಿ ನಮ್ಮ ಹಿರೀಕರದಾರ ಅವ್ರನ್ನ ಕೇಳ್ಕೊಂಬರನ್ ತಡೀರಿಪ್ಪ. ಹಿರೀಕರೇ ಏನ್ರಿ ಹಿರೀಕರೇ ಇದು? ಕಾವೇರಿ ನೀರು ಯಾಕೆ ಬಿಡಾಕ್ ಹೋದ್ರಿ ಹಿರೀಕರೇ ನೀವು? ಅದು ಕಾವೇರಿ ನೀರು ಬಿಡೋದು ಅಂದ್ರೆ ಅಂಗಡಿಯಾಗ ಹೋಗಿ ತರಕಾರಿ ಕೊಟ್ಕೊ ಬಂದಂಗೆ ಅಲ್ಲ ಅಲ್ಲ ಅಲ್ಲ. 7 ಕೋಟಿ ಮೇಲಾರ್ಲಿಂಗ ಕುಮಾರಣ್ಣ ನೋಡ್ರಿಪ್ಪ ಏನಂದ್ರ ಅವರು. ವಯಸ್ಸಾಗಿದೆ ಕಾಗೋಡು ತಿಮ್ಮಪ್ಪನವ್ರಿಗೆ. ಮಾತನಾಡ್ಬೇಕಾದ್ರೆ ಅವ್ರ ವಯಸ್ಸಿಗೆ ತಕ್ಕನಾಗಿ ಅವ್ರಿಗೆ ಇರ್ತಕ್ಕಂಥ ಅನುಭವದ ತಕ್ಕನಾಗಿ ಮಾತನಾಡ್ಲಿ. ಯಾಕ್ರಿ ಹಿರಿಕ್ರೆ ಹೆಂಗ್ ಮಾಡ್ತೀರಿ ನೀವು? ವಯಸ್ಸಿಗೆ ತಕ್ಕಂಗ್ ಮಾತಾಡ್ಬೇಕಂತ ನೋಡ್ರಿಪ್ಪ. ಅವರು ಮುಖ್ಯಮಂತ್ರಿ ಆದಂತವ್ರು. ಹಿಂಗಾಗಿ ಅವರು ನಿಮ್ಮ ವಯಸ್ಸು ನೋಡಿ ನಿಮ್ಮ ವಯಸ್ಸಿಗೆ ತಕ್ಕಂಗ ಅವ್ರು ನಿಮಗ ಮರ್ಯಾದೆ ಕೊಡ್ಬೇಕು ಅಂತ ನೀವ್ ಹೇಳ್ತೀರಿ. ಕೇಳಿಸ್ಕೊಂಡ್ರೇನ್ರಿ ಕುಮಾರಣ್ಣ? ಕಾಗೋಡು ತಿಮ್ಮಪ್ಪನ ಹತ್ರ ಕಲ್ತ್ಕೋಬೇಕಾಗಿಲ್ಲ. ಹಂಗೇನಾರ ಕಲ್ಕೊಳ್ಳೋದಿತ್ತಂದ್ರ ದೊಡ್ಡ ಗೌಡ್ರ ಅದಾರ, ಅವ್ರ ಕಡೆ ಕಲ್ಕೋತೇನಿ ಅಂತಂತೀರಿ. ಏನ್ ಹೇಳ್ತೀರಿ ಹಿರಿಕ್ರೆ ಇದಕ್ಕ? ಅವರಪ್ಪ ಪ್ರಧಾನಮಂತ್ರಿ ಆದಂತವ್ರು. ಯಾರು? ದೊಡ್ಡ ಗೌಡ್ರು. ಆದ್ರೂ ಕೂಡ ಅವ್ರಿಗೆ ತಿಳುವಳಿಕೆ ಕಮ್ಮಿ ಅಂತ ನೀವ್ ಹೇಳಾಕತ್ತೀರಿ. ಕುಮಾರಣ್ಣ ಕೇಳಿಸ್ಕೊಂಡ್ರೇನ್ರಿಪ್ಪ? ಇಲ್ಲ, ನಮ್ಗೆ ತಿಳುವಳಿಕೆ ಇಲ್ದೆ ಮಾಡ್ತಾ ಇರೋದಲ್ಲ ಇದು ಕಾರ್ಯಕ್ರಮನ. ಮತ್ತೆ ಎದಕ್ರಿ ರಾಜಕೀಯಕ್ಕಾಗಿ ಮಾಡಾಕತ್ತೀರೇನ್ರಿ ಇದನ್ನ ಹೋರಾಟನ? ಇಲ್ಲೇನ್ ರಾಜಕೀಯ ಅಲ್ಲ ಇಲ್ಲಿ. ಅಯ್ಯೋ ಹಿರಿಕ್ರೆ, ಏನ್ರಿ ಹಿರಿಕ್ರೆ ಇದು? ಯಾಕ್ರಿ ಹಿಂಗಿಬ್ರು ನೀವು ಗುದ್ದಾಡಕತ್ರಿ? ಏನಾತ್ರಿ ನಿಮ್ಗ? ಅಲ್ರಿ ನಿಜವಾದ ಸಮಸ್ಯೆ ಅಲ್ಲಿ ಆಗಿರೋದಾರ ಏನಂತ ಹೇಳ್ರಿ ಹಿರಿಕ್ರೆ. ಏನ್ರಿ ಅದು ಸಮಸ್ಯೆ? ಕಾವೇರಿ ನೀರಿನ ಟ್ರಿಬ್ಯುನಲ್ ತೀರ್ಮಾನ ಆಗಿದೆ. ಓಕೆ. ಆ ತೀರ್ಮಾನ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ನೀರು ಹೋಗ್ಬೇಕು ಅನ್ನೋದು ನಿರ್ಧಾರ ಆಗಿದೆ. ಹೌದಾ? ಏನ್ರಿ ಕುಮಾರಣ್ಣ, ಮತ್ತೆ ತೀರ್ಮಾನ ಆಗಿ ಹೋಗೈತಂತಲ್ರಿಪ್ಪ? ಮತ್ತೇನ್ರಿಪ್ಪ ಸಮಸ್ಯೆ ನಿಮ್ದು? ಇವತ್ತು ನಮ್ಮ ರಾಜ್ಯಕ್ಕೆ ಇನ್ನೂ 30-40 TMC ಹೆಚ್ಚಿನ ನೀರು ಟ್ರಿಬ್ಯುನಲ್ ತೀರ್ಪು ಕೊಟ್ಟಿರ್ತಕ್ಕಂಥ ಅನ್ಯಾಯ ಮಾಡೇನೋ ತಮಿಳುನಾಡಿಗೆ ಬಿಟ್ಟಿದ್ದಾರೆ. ಆ ನೀರು ಪಡಿಬೇಕು ಅಂತ ಈಗಾಗಲೇ ನನ್ನ ಕಾಲದಲ್ಲಿ SLP ಹಾಕಿದ್ದೇವೆ. ಅದು ವಿಷಯ ಗೊತ್ತಿದೆ. ಅಲ್ರಿಪ್ಪ, ನಿಮ್ಗೆ ಅದು ಗೊತ್ತಿತ್ತಂದ್ರೆ ಕೋರ್ಟ್ಗೆ ಕೇಸ್ ಹಾಕಿ ಸುಮ್ಮನೆ ಬಿಡ್ರಿ. ಅದು ಬಿಟ್ಟು ಹಿಂಗ್ ಹೋರಾಟ ಗಿರಾಟ ಯಾಕ್ರಿ ಮಾಡಕ್ ಹೋಗ್ತೀರಿ ನೀವು? ಇಲ್ಲ, ನಾವು ನಮ್ಮ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ನಮ್ಮ ಹೋರಾಟ ಮಾಡ್ಲೇಬೇಕು ನಾವು. ನೀವು ಹಿಂಗ್ ಹೋರಾಟ ಮಾಡ್ಕೊಂತೀರಿ. ನಮ್ ಕಾಗೋಡು ಸಾಹೇಬ್ರ ನೋಡ್ರಿ ಬಾಯ್ಗೆ ಬಂದಂಗೆ ಬೈಯಾಕತ್ತಾರ ನಿಮಗೆ. ಏನ್ ಮಾಡ್ತೀರಿ ಈಗ? ಮಂತ್ರಿ ಆಗಿದ್ದೇನೆ ಅಂತ ಹೇಳಿ ಇವತ್ತು ಜವಾಬ್ದಾರಿಯುತವಾದಂತ ಹೋರಾಟ ಮಾಡ್ತಕ್ಕಂಥ ಅವ್ರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡ್ತಕ್ಕಂಥದ್ದು, ಸಣ್ಣತನದಲ್ಲಿ ಮಾತನಾಡೋದು, ಇದೆಲ್ಲ ಅವರಿಂದ ನಿರೀಕ್ಷೆ ಮಾಡಿಲ್ಲ. ಅದು ನಿಜ ಬಿಡ್ರಿ. ಈಗ ಏನ್ ಮಾಡ್ಬೇಕ್ರಿಪ್ಪ ಅವರು? ಸ್ವಲ್ಪ ಎಚ್ಚರಿಕೆಯನ್ನು ಮಾತಾಡೋದು ಕಲ್ತ್ಕೊಳ್ಳಿ ಅವರು ಅನ್ನೋದು ಹೇಳಿಕ್ ಬಯಸ್ತೀನಿ. ಏನ್ ಹೇಳ್ತೀರಿ ಇದಕ್ಕೆ? ನಮಗೆ ನೀರೆಲ್ಲ ಹೆಂಗ್ ಬಿಡೋಣ ಅಂತ ನಾವು ಕೂತಿದ್ವಿ. ಓಕೆ, ಗೊತ್ತಾಯ್ತಾ? ಅದು ಗೊತ್ತಿದ್ದು ಹಿಂಗ್ ಮಾಡಕ್ ಬರುತ್ತಾ? ಬರಲ್ಲ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಾವೇನ ಬಿಡ್ಬೇಕು ಅವ್ರಿಗೆ. ಬಿಟ್ರೆ ಏನಾಕೈತ್ರಿ? ಈಗ ಬಿಡಕ್ ಹೋದ್ರೆ ನಾವು ಕುಡಿಯಕ್ಕೆ ನೀರೆಲ್ಲ ಆ ಸ್ಥಿತಿ ಇದೆ. ಮತ್ತೆ ಹೆಂಗ್ರಿಪ್ಪ ಈಗ? ಧರಣ ಮಾಡೋದ್ರಿಂದ ಪರಿಸ್ಥಿತಿ ಬಗೆಹರಿತೈತೆ. ಈಗ ಮುಂದೆ ಏನ್ ಮಾಡೋದು ಅಂತೀರಿ? ನೋಡ್ರಿಪ್ಪ ಕುಮಾರಣ್ಣ, ಹೆಂಗ್ ಹೇಳ್ತಾರ ಅವ್ರು. ಏನ್ ಹೇಳ್ತೀರಿ ನೀವು ಇದಕ್ಕ? ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ ಯಾವ ತರ ನಡ್ಕೊಂಡ್ರು ಇವತ್ತೇ ನಡ್ಕೋತಾ ಇದ್ದಾರೆ, ನೋಡ್ತಾ ಇದ್ದೇನೆ. ಹಂಗಿದ್ರೆ ನಿಮ್ಮ ಕಾರ್ಯಕ್ರಮದ ಉದ್ದೇಶ ಏನ್ರಿಪ್ಪ?
ಇದೆಲ್ಲ ಎಚ್ಚರಿಸಲಿಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಷ್ಟೇ. ಈ ಎಚ್ಚರಿಕೆ ಅಂದ್ರೆ ಯಾವ ರೀತಿ ಎಚ್ಚರಿಕೆ, ಯಾರಿಗೆ ಎಚ್ಚರಿಕೆ ಇದು? ಇವತ್ತು ಅವ್ರು ತಮಿಳುನಾಡಲ್ಲಿ ಒಂದು ಬಂದ್ ಕರೆ ಕೊಟ್ರು ನೀರ್ ಬಿಡ್ಬೇಕು ಅಂತ ಹೇಳಿ ಎಚ್ಚರಿಸ್ತಕ್ಕಂಥದಕ್ಕೆ. ನಾವು ಮೌನಕ್ಕೆ ಶರಣ ಕೂತ್ಕೊಂಡ್ರೆ ನಮ್ಮೇಲೆ ಇನ್ನೂ ಸವಾರಿ ನಡೀತಾನೆ ಇರ್ತದೆ. ಹೌದಾ, ಆಯ್ತ್ರಿಪ್ಪ. ನಿಮ್ಮ ಎಚ್ಚರಿಕೆ, ನಿಮ್ಮ ಕಾರ್ಯಕ್ರಮ, ನಿಮ್ಮ ಹೋರಾಟ ಏನಿದೆ ಅದೆಲ್ಲ ನೀವು ಮಾಡ್ರಿಪ್ಪ. ನಿಮಗೆ ಮಾತ್ರ ನನ್ನ ಸಪೋರ್ಟ್ ಫುಲ್ ಐತಿ. ಅದೇನೋ ಬಂದ್ರು ನೋಡೋಣ ಅಂತ ನೀವು ಶುರು ಹಚ್ಕೋರಿ. ಓಕೆ ಜನಗಳೇ, ಇದಿಷ್ಟು ಒಂದ್ ಕಡೆ ಆಯ್ತು. ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳದವು, ಅವೇನಂತ ಬಂದು ಹೇಳ್ತೀನಿ. ಜಸ್ಟ್ ವೇಟ್ ಮಾಡ್ರಿಪ್ಪ.